ಏನು ಮನೆ ಇಷ್ಟೊಂದು ಸೈಲೆಂಟಾಗಿದೆ? ನಮ್ಮತ್ತೆ ಎಲ್ಲೋಗ್ಬಿಟ್ರು? ನನ್ನ ಪತಿರಾಯ ಎಲ್ಲೋಗ್ಬಿಟ್ಟ? ಅಯ್ಯೋ, ಅನ್ನನೇ ಮಾಡಿಲ್ಲ ನಮ್ಮತ್ತೆ. ಇವತ್ತು ಸಾಂಬಾರು ಮಾಡ್ಕೊಳ್ಳೋಣ ಅಂದರೆ ಕೋಪ ಮಾಡ್ಕೊಂಡಿರಬೇಕು. ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಅಡುಗೆ ರೆಡಿ ಮಾಡೋಣ. ನೀವಾದರೂ ನಿಮ್ಮ ಸೊಸೆನ ಹದ್ಬಸ್ತಲ್ಲಿ ಇಟ್ಕೊಂಡಿದ್ದೀರ. ನಮ್ಮಳ್ಳ ಬಿಟ್ಬಿಟ್ಟಿದ್ದೀನಿ ಕಣ್ರಿ. ಅದಕ್ಕೆ ಅಡುಗೆನೂ ಮಾಡಲಿಲ್ಲ, ಏನು ಮಾಡಲಿಲ್ಲ. ಬಂದು ಮಾಡ್ತಾಳೆ ಬಿಡಿ. ಬೆಳಿಗ್ಗೆ ಹೋದಳು, ಇನ್ನೂ ಬಂದಿಲ್ಲ. ಅವ್ರ ಅಪ್ಪ ಅಮ್ಮ ಬುದ್ಧಿ ಕಲಿಸಿದ್ರಲ್ವೇ. ಬರಲಿ, ಯಾವಾಗ ಬರ್ತಾಳೆ ಬರಲಿ. ಎಲ್ಲೋ ಹೊರಗಡೆ ಹೋಗಿದ್ದಾಳೆ ನನ್ನ ಸೊಸೆ. ಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ಅಡುಗೆ ಮಾಡೋಣ ಅಂತಲೂ ಅಂದಿಲ್ಲ ನಮ್ಮತ್ತೆ. ಅತ್ತೆ ಮಲಗಿದ್ರಾ? ಅಡುಗೆ ಏನು ಮಾಡಲಿ ಅತ್ತೆ? ಅಯ್ಯೋ, ನನ್ನೇನಮ್ಮ ಕೇಳ್ತೀಯ ನೀನು? ನಿನ್ನ ಇಷ್ಟ ಬಂದಾಗ ಮಾಡಮ್ಮ. ನೀವು ಯಾವಾಗಲೂ ಅಡುಗೆ ಮಾಡಿರ್ತಿದ್ರಿ, ಇವತ್ತು ಯಾಕೆ ಅಡುಗೆನೇ ಮಾಡಲಿಲ್ಲ? ಬೆಳಿಗ್ಗೆ ಹೋಗಿ ಈಗ ಬಂದಿದ್ಯಲ್ಲ, ಸಾಕಲ್ವೇ? ನಿನ್ಗೆ ಹೇಳೋರಿಲ್ಲ ಕೇಳೋರಿಲ್ಲ, ಏನಾದರೂ ಮಾಡ್ಕೋ ಹೋಗ. ಅಡುಗೆ ಆಗಿದ ತಕ್ಷಣ ಕರಿತೀನಿ ಅತ್ತೆ, ಹಾಲಿಗೆ ಬಂದು ಊಟ ಮಾಡಿಬಿಡಿ. ರೀ, ಯಾಕೆ ಮನೆಗೆ ಬಂದ ತಾಯಿಂದ ಮಾತಾಡ್ತಿಲ್ಲ? ಓಹೋ, ನಿಮ್ಮಮ್ಮ ಹೇಳ್ಕೊಟ್ಬಿಟ್ಟಿದ್ದಾರಾ? ಅವಳು ಬೆಳಗ್ಗೆ ಹೋದವಳು ಕಣೋ, ಲೇಟಾಗಿ ಬರ್ತಾಳೆ, ಅವಳ ಜೊತೆ ಮಾತಾಡಬೇಡ, ಅವಳು ಮಾತಾಡ್ಸಿದ್ರು ಮಾತಾಡೋ ಕೂಡ್ದು ಅಂತ ಆವಾಗಲೇ ನಿಮಗೆ ಕಿವಿ ಹಿಂಡ್ಬಿಟ್ಟಿದ್ದಾರಾ? ಏನೋ ಫ್ರೆಂಡ್ಸ್ ಎಲ್ಲ ಇವತ್ತು ಸೇರಿದ್ವಿ, ಸ್ವಲ್ಪ ಲೇಟ್ ಆಯಿತು. ನನಗೂ ಭಯ ಇತ್ತು ಮನೆಗೆ ಹೋಗ್ಬೇಕು ಅಂತ. ಏನು ಮಾಡಲಿ, ಅವ್ರು ಬಿಟ್ಟಿಲ್ಲ, ಲೇಟ್ ಆಗೋಯ್ತು. ಇವಾಗ ಅಡುಗೆ ಮಾಡ್ತಿದ್ದೀನಿ ತಾನೇ, ಮಾತಾಡ್ಬೋದಲ್ಲ? ಮಾತಾಡಲ್ವಾ? ಮಾತಾಡದೆ ರೀ, ಪರವಾಗಿಲ್ಲ ರೀ, ತಲೆನೇ ಕೆಡ್ಸ್ಕೊಳ್ಳಲ್ಲ. ಇವ್ರು ಹೇಳಿದ ತಕ್ಷಣ, ಇವ್ರು ಹೇಳಿದ ಟೈಮ್ಗೆ ಮನೆಗೆ ಬಂದ್ಬಿಟ್ರೆ ನನ್ನಷ್ಟು ಒಳ್ಳೆಯವಳಿಲ್ಲ. ದೇವ್ರೇ, ಅವರಿಬ್ರು ಮಾತಾಡೋಗೆ ಮಾಡಪ್ಪ, ಮಾತಾಡೋಗೆ ಮಾಡಪ್ಪ. ಅತ್ತೆಗೆ ಗಂಡನಿಗೆ ನಾವು ಎದುರುಗಡೆ ಬೈಯಕ್ಕಾಗಲ್ಲ. ನಾವೇನಾದರೂ ಬೈಬೇಕು ಅಂದಾಗ ಏನು ಮಾಡಬೇಕು ಅಂದರೆ, ಅವರಿಬ್ಬರ ಮೇಲಿರುವಂಥ ಕೋಪನ ನಾನು ಹೇಗೆ ತೀರ್ಸ್ಕೊತೀನಿ ಅಂದರೆ, ಮಿಕ್ಸಿನ ಆನ್ ಮಾಡಿ ಬೈತೀನಿ. ಈಗ ಸಮಾಧಾನ ಆಯಿತು. ನಮ್ಮ ಅತ್ತೆಗೆ ನನ್ನ ಗಂಡನಿಗೆ ಇಬ್ರಿಗೂ ಬೈದೆ. ಮಿಕ್ಸಿ ಆನ್ ಮಾಡಿಕೊಂಡು ಡೈರೆಕ್ಟಾಗಿ ಬೈದರೆ ನನಗೆ ಬೇಕು ಸಾಧಕ್ಕೆ.